ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಶು. ಇವತ್ತು ಮಂಗಳವಾರ. ಸೊ ಯಮುನಾ ಅಕ್ಕ ಅವ್ರ ಮನೆಯಲ್ಲಿ ಸ್ಪೆಷಲ್ ಆಗಿ ಪೂಜೆ ಮಾಡ್ತಾ ಇದ್ರು, ಅಂದ್ರೆ ಓಂ ಶಕ್ತಿ ಪೂಜೆ ಮಾಡ್ತಾ ಇದ್ರು. ಮಾವಿನ ಎಲೆ ಮತ್ತೆ ಬೇವಿನ ಎಲೆ ಎಲ್ಲ ಮಿಕ್ಸ್ ಮಾಡಿ ಸೊ ತೋರಣ ಎಲ್ಲ ಕಟ್ತಾರಲ್ಲ ಆ ತರ ಬಾಗಿಲಿಗೆ ಹಾಕಿದೆ. ಚೆನ್ನಾಗಿ ನಾನು ತೋರಣ ಕಟ್ಟಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ. ಅದ್ ಬಿಟ್ರೆ ಯಮುನಾ ಅಕ್ಕ ಪೂಜೆಗೆ ಏನೇನ್ ಪ್ರಿಪೇರ್ ಮಾಡ್ಕೋಬೇಕು ಅದೆಲ್ಲ ಮಾಡಿ ಇಟ್ಟಿದ್ರು ಕರೆಕ್ಟ್ ಆಗಿ. ಆಮೇಲೆ ಲಕ್ಷ್ಮಿ ಅಂಟಿ ಬಂದು ಪೂಜೆ ಮಾಡ್ಬೇಕಾದ್ರೆ ಅಂದ್ರೆ ಯಾವ ರೀತಿ ಅಲಂಕಾರ ಮಾಡ್ಬೇಕು ಇದೆಲ್ಲ ಮಾಡಿ ಅವರು ಕೂಡ ರೆಡಿ ಆಗಿ ಬಂದ್ರು. ಅಷ್ಟರಲ್ಲೇ ಹೇಮಂತ ಹೇಳ್ತಾ ಇದ್ರು ಶ್ರುತಿಗೂ ಒಳ್ಳೇದಾಗ್ಲಿ, ಅಂದ್ರೆ ಒಂದ್ ವರ್ಷದೊಳಗಡೆ ಮಗು ಆಗ್ಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಅಂದ್ರು. ಅದಕ್ಕೆ ಆಂಟಿ ಮತ್ತೆ ನರ್ಸಮ್ಮ ಆಂಟಿ ಮತ್ತೆ ಯಮುನಾ ಕಾಲಿ ಮಗೇಶಕ ಯಾರ್ಯಾರಿದ್ರು ಎಲ್ಲರೂ ಕೂಡ ನನ್ಗೂ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ರು. ನಾನು ಕೂಡ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ. ಆಮೇಲೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾನು. ಇನ್ನೊಂದು ವಿಷಯ ನಾನು ಏನ್ ಹೇಳ್ಬೇಕಂದ್ರೆ, ಲಾಸ್ಟ್ ಇಯರ್ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ನಾನು ಬಂದು ಓಂ ಶಕ್ತಿ ಮಾಲೆ ಹಾಕೊಂಡಿದ್ದೆ. ಸೊ ಆ ಟೈಮಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಎಲ್ಲರ ಮನೆಯಲ್ಲಿ. ಸೊ ಅದೇ ಟೈಮಲ್ಲಿ ಪೂಜೆ ಟೈಮಲ್ಲಿ ಅಂದ್ರೆ ಓಂ ಶಕ್ತಿ ನನ್ಗೆ ಹೇಳಿದ್ರು 9 ವಾರ ಒಳ್ಳೇದಾಗ್ಲಿ ನಿಂಗೆ 9 ವಾರ ಪೂಜೆ ಮಾಡು ಅಂತ ಹೇಳಿ. ಸೊ ಇವತ್ತು ಮಂಗಳವಾರ ಅಲ್ವಾ, ಇವತ್ತಿಗೆ 9 ವಾರ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇವತ್ತು ಕೂಡ ನಾನು ಮನೆಯಲ್ಲಿ ಪೂಜೆ ಮಾಡಿ 9 ವಾರನ ಕಂಪ್ಲೀಟ್ ಮಾಡಿದೆ. ಆಮೇಲೆ ನಾನು ಇನ್ನೊಂದು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. 9ನೇ ವಾರ ಆಯ್ತು, ಬಟ್ ಅವತ್ತಿನ ದಿವಸನೇ ನನ್ಗೆ ಎಲ್ಲರೂ ಬಂದು ಅರ್ಶಿನ ಕುಂಕುಮ ಕೊಟ್ಟು ನನ್ಗೆ ಆಶೀರ್ವಾದ ಮಾಡ್ತಾರೆ. ನಾನು ಸಹ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತೀನಿ ಅಂತ ಇಮ್ಯಾಜಿನ್ ಕೂಡ ಇರ್ಲಿಲ್ಲ, ಮಾಡ್ಕೊಂಡಿರ್ಲಿಲ್ಲ ನಾನು. ನನ್ಗೂ ಕೂಡ ತುಂಬಾ ಖುಷಿ ಆಯ್ತು. ಆಮೇಲೆ ಯಮುನಾಕ್ಕಾಗೂ ತುಂಬಾ ಖುಷಿಯಾಗಿರುತ್ತೆ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಬಂದು ಜಾಯಿನ್ ಆದ್ರು ಪೂಜೆಯಲ್ಲಿ. ಆಮೇಲೆ 2 ಅವರ್ಕ್ಕಿಂತ ಜಾಸ್ತಿನೇ ಪೂಜೆ ತಗೊಳ್ತು ಓಂ ಶಕ್ತಿ ಪೂಜೆ ಮಾಡಕ್ಕೆ.